ಟಿವಿ ಜೊತೆ ಇದ್ದಾರೆ ಸಚಿವ ಎಸ್ ಮಲ್ಲಿಕಾರ್ಜುನ ಅವರು. ಮಲ್ಲಿಕಾರ್ಜುನ ಅವರು, ಇವತ್ತು ವಿಧಾನಸಭೆ ಸದಸ್ಯರು ಮತ್ತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ವಿಧಾನ ಪರಿಷತ್ನಲ್ಲಿ ಆದಂತಹ ಪದಪ್ರಯೋಗದ ವಿಚಾರದ ಬಗ್ಗೆ ತಪ್ಪದು. ಯಾರೇ ಆಗಲಿ ಮಾನವೀಯತೆ ಹಿಡ್ಕೊಂಡು ಒಳ್ಳೆಯ ದೃಷ್ಟಿಕೋನದಲ್ಲೇ ಮಾತಾಡಬೇಕು. ಹೆಂಗೆ ಬೇಕು ಬಾಯಿ ಸಿಕ್ಕಂಗೆ ಒಬ್ಬ ಮಹಿಳೆಗೆ ಮಾತಾಡಿ ಹೆಣ್ಣಿನ ಒಂದು ಇದಕ್ಕೆ ಅವರು ಅವಮಾನ ತಂದಿದ್ದಾರೆ ಅಂದರೆ ತಪ್ಪಾಗಲಾರ್ದು. ಆ ಒಂದು ಪದದ ಬಗ್ಗೆ ನಾನು ಸಂಪೂರ್ಣವಾಗಿ ವಿರೋಧ ಮಾಡ್ತೀನಿ ಮತ್ತು ಅವರಿಗೆ ಒಳ್ಳೆಯ ಒಂದು ಬುದ್ಧಿ ಕೊಡಬೇಕು ದೇವರು. ಯಾಕಂದರೆ ಮನೆಯಲ್ಲಿ ಅವ್ರ ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರೆ, ಯಾರಿಗೂ ಆ ರೀತಿ ಮಾತಾಡಬಾರ್ದು ಹೆಣ್ಮಕ್ಳಿಗೆ. ಆ ನಿಟ್ಟಿನಲ್ಲಿ ನಮ್ಮ ಶಾಸಕರಿಗೆ ಯಾವುದೇ ಥರ ಆದಂಥ ಅವರು ಧೈರ್ಯದಿಂದ ಇರಬೇಕು ಅಂತ ನಾನು ಅವ್ರಲ್ಲಿ ಹೇಳಿದ್ದೇನೆ. ಅದೇ ರೀತಿ ಸಿ ಟಿ ರವಿ ಇನ್ನೊಂದು ಸತಿ ಯಾವ ರೀತಿಯೂ ಮಾತಾಡಬಾರ್ದು. ಇದ್ರ ಬಗ್ಗೆ ನಾವೀಗ ಮೋಷನ್ ಮೂವ್ ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ಕಾದು ನೋಡೋಣ. ಸಿ ಟಿ ರವಿಯವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಇವಾಗ ಪೊಲೀಸರು. ಅರೆಸ್ಟ್ ಮಾಡಿದ್ದಾರೆ, ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಇವತ್ತು ವಿಧಾನಸಭೆಯಲ್ಲಿ ಆದಂತಹ ಘಟನೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಅಂತ ಹೇಳಿದಂತ ಒಂದಷ್ಟು ಜನ ಬಂದು ಸಿ ಟಿ ರವರ ಮೇಲೆ ಹಲ್ಲೆಗೆ ಯತ್ನವನ್ನು ಕೂಡ ಸುವರ್ಣಸೌಧದಲ್ಲಿ ಮಾಡಿರುವಂತ, ಅದು ಕೂಡ ಅಧಿವೇಶನ ನಡೆಯುತ್ತಿರುವಂತಹ ಸಂದರ್ಭದಲ್ಲಿ ಆ ವಿಚಾರ ನನಗೆ ಗೊತ್ತಿಲ್ಲ. ಇದು ನಾವು ಅಸೆಂಬ್ಲಿಯಾಗಿ ನಡೆದಿದ್ದ ವಿಚಾರ, ಅಸೆಂಬ್ಲಿಯಲ್ಲಿ ಪಾಸ್ ಮಾಡಿದ ವಿಚಾರ, ಅಷ್ಟು ನಾನು ಹೇಳಬಲ್ಲೆ. ಆದರೆ ಅದು ತಪ್ಪು, ಸಿ ಟಿ ರವಿ ಮಾಡಿರೋದು ತಪ್ಪು. ಈಗ ಅಂತಹ ಘಟನೆ ಆದಂತಹ ಸಂದರ್ಭದಲ್ಲಿ ನೀವು ನಿಮ್ಮ ಸಹೋದ್ಯೋಗಿ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಚಿವೆಯಾಗಿ, ಅವರು ನೀವು ಸಚಿವರಾಗಿ ನಿಮ್ಮ ಸಹೋದ್ಯೋಗಿ, ನೀವು ಏನು ಹೇಳ್ತೀರಿ? ಹೇಳಿನಲ್ರಿ, ಆ ರೀತಿ ಮಾತಾಡಲೇಬಾರ್ದು. ಯಾರಾದರೂ ಹೆಣ್ಮಕ್ಳಿಗೆ ಆ ರೀತಿ ಏಕಪದದಲ್ಲಿ ಮತ್ತು ಆ ಒಂದು ವಿಚಾರಗಳಲ್ಲಿ ಹೆಣ್ಮಕ್ಳಿಗೆ ಅಗೌರವ ತರುವಂಥ ಶಬ್ದವನ್ನು ಉಪಯೋಗಿಸಬಾರ್ದು. ಆ ನಿಟ್ಟಿನಲ್ಲಿ ಸಿ ಟಿ ರವಿ ಅವರು ಉಪಯೋಗಿಸಿದ್ದಾರೆ. ಭಾಳ ಒಂದು ತಪ್ಪು. ಇವತ್ತೇನು ಅವ್ರು ಅರೆಸ್ಟ್ ಮಾಡಿದ್ದಾರೆ ಅಂದರೆ ನಮ್ಮ ಸರ್ಕಾರದಿಂದ ಮತ್ತು ಇದು ಮಾಡಿರೋದು ಒಳ್ಳೆಯದ ಕೆಲಸನೇ. ಈಗ ಅರೆಸ್ಟ್ ಮಾಡಿರೋರು ಇನ್ನೊಬ್ಬರು ಮತ್ತೆ ಅದಕ್ಕೆ ಫಾಲೋ ಆಗಬಾರ್ದು. ಯಾವಾಗಲೂ ನಮ್ಮ ವಿಧಾನಸಭೆ ಆಗಿರ್ಬೋದು, ವಿಧಾನ ಪರಿಷತ್ ಆಗಿರ್ಬೋದು, ಗೌರವದಿಂದ ನಡ್ಕೋಬೇಕು, ಗೌರವದಿಂದ ಮಾತಾಡಬೇಕು. ಈ ರೀತಿ ವೈಯಕ್ತಿಕ ವಿಚಾರಗಳಿಗೆ ಹೋಗಬಾರ್ದು. ಅದು ಹೋಗಿರೋ ತಪ್ಪು. ಥ್ಯಾಂಕ್ ಯು ಸರ್. ಇದಿಷ್ಟು ಸಚಿವ ಎಸ್ ಮಲ್ಲಿಕಾರ್ಜುನ ಅವರ ಮಾತುಗಳು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಕಿರಣ್ ಹನ್ನಿಡ್ಕ, ಟಿವಿ9 ಬೆಳಗಾವಿ.